ಈಗ ನಾವು ತಿಳ್ಕೋಬೇಕು, ಇದನ್ನೇನಾದ್ರು ಒಂದೊಂದು ಹೇಳ್ತಾ ಗ್ರಹಿಸ್ತಾ ಹೋಗ್ತಾ ಎಲ್ಲಿಗೆ ಹೋಗುತ್ತೆ ಅಂದರೆ ಈ ಬೆನ್ನಿನೋವಿನ ಒಂದು ಸಂಕಟ. ಕಾರಲ್ಲಿ ಕೂತ್ಕೊಳ್ತಕ್ಕಂಥ ಸೀಟ್ ಚೇಂಜ್ ಮಾಡಿ ಅನ್ನೋ ಹೇಳೋ ಮಟ್ಟಕ್ಕೆ ಹೋಗ್ತಾರೆ. ಅದರಿಂದ ಬೆನ್ನೋ ಬರ್ತಾ ಇದೆ. ಆಗ್ತಾ ಇದೆಯಲ್ಲ ಇದು. ಕಾರಲ್ಲಿರೋ ಸೀಟು ಚೇಂಜ್ ಮಾಡ್ತಕ್ಕಂಥ ವಿಚಾರಕ್ಕೆ ಹೋದರು. ಆಮೇಲೆ ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಮೆದುಳು ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ತಿಳ್ಕೊಬೇಕಾಗತ್ತೆ, ಯಾಕೋ ಸರಿ ಹೋಗ್ತಾ ಇಲ್ಲ, ಕಮ್ಮಿ ಆಗ್ತಾ ಇಲ್ಲ ಅಂದಾಗ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾರೆ ಸ್ಕ್ಯಾನಿಂಗ್ ಮಾಡೋಕ್ಕೆ. ಈ ಸ್ಕ್ಯಾನಿಂಗ್ ಮಾಡ್ತಕ್ಕಂತಹ ಮಟ್ಟಕ್ಕೆ ಹೋದಾಗ ಎಷ್ಟೋ ಲಕ್ಷಗಳು ಕೂಡ ಕಟ್ಟಬೇಕಾಗತ್ತೆ. ಕೊನೆಯ ಹಂತದಲ್ಲಿ ಹೇಳ್ತಾ ಇದ್ದೀನಿ ನಾನು. ಅದು ಆಪ್ರೇಷನ್ನು ಆಗ್ಬೋದು ಅಥವಾ ಏನೋ ಒಂದು ಸ್ಕ್ಯಾನಿಂಗ್ ಲೆಕ್ಕ ಇದು ವಿಚಾರ ಏನು ಬೇಕಾದ್ರೂ ಮಾಡಬಹುದು, ಮಾಹಿತಿ ಕೊಡಬಹುದು. ಆದರೆ ನಿಜವಾಗಲೂ ಕೂಡ ಆ ಬೆನ್ನು ನೋವು ಅಂತಕ್ಕಂಥದ್ದು ದೇಹದಲ್ಲಿ ನೋವು ಅಂತಕ್ಕಂಥದ್ದು, ಒಟ್ಟಾರೆ ಬೆನ್ನು ನೋವು ಬಂದರೆ ದೇಹ ಎಲ್ಲ ಒಂಥರ ಹಿಂಸೆ ಕೊಟ್ಟಂಗೆ. ಅದಕ್ಕೆ ಸ್ವಲ್ಪ ಮುಂದುವರೆದ ಭಾಗ ಹೋದರೆ ಭಗವಂತ ನಮ್ಮ ಆತ್ಮದಲ್ಲಿ ಇದ್ದಾನೆ, ಒಪ್ಕೊಂಡಿದ್ದೀವಿ, ಹೌದಲ್ಲ? ಕೆಲವರು ಒಪ್ಪಿಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ಆತ್ಮದಲ್ಲಿ ಹೃದಯದಲ್ಲಿ ಭಗವಂತ ಇದ್ದಾನೆ, ಒಪ್ಕೊಂಡಿದ್ದೀವಿ. ನಿಮ್ಮಂಥ ಓದದ ಮಕ್ಕಳು ಕೇಳ್ತೀರಾ, ಗುರುಗಳೇ ಆತ್ಮದಲ್ಲಿ ಭಗವಂತ ಇದ್ದ ಮೇಲೆ ದೇಹ ಯಾಕೆ ಇಷ್ಟು ಹಿಂಸೆ ಪಡಬೇಕು, ಅದೆಲ್ಲ ಸರಿ ಮಾಡಬೇಕಲ್ಲ ಅಂತ ಪ್ರಶ್ನೆ ಬರುತ್ತೆ, ಹೌದಲ್ಲ? ದೇವರು ನಮಗೆಲ್ಲವನ್ನು ಸರಿ ಮಾಡಿದ್ದಾನೆ, ಸರಿ ಮಾಡ್ತಾನೆ, ನಂಬಿಕೆ ಇದೆ. ಆದರೆ ಯಾಕೆ ಈ ರೀತಿಯಾಗಿ ಆತ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂದಮೇಲೆ ನಾವು ಯಾಕೆ ನೋವು ಪಡಬೇಕು, ಯಾಕೆ ಭಗವಂತ ನಮ್ಮನ್ನು ಆ ಮಟ್ಟಕ್ಕೆ ಅನುಭವಿಸಕ್ಕೆ ಬಿಟ್ಟಿದ್ದಾರೆ, ಈ ಪ್ರಶ್ನೆ ಸ್ವಲ್ಪ ಕೆಲವರು ಕಾಡುತ್ತೆ. ಇದಕ್ಕೆ ನಮ್ಮ ಉತ್ತರ ಏನು ಅಂದರೆ, ಪ್ರತಿಯೊಬ್ಬರು ಉತ್ತರ ಹಾಕ್ಕೋಬೇಕಾಗಿದ್ದು, ಅಂದರೆ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ನಮ್ಮ ದೇಹಕ್ಕೆ ಬೇಕಾದದ್ದು ಬೇಡದೇ ಇರೋದು ನಾವು ವ್ಯತ್ಯಾಸ ತಿಳ್ಕೊಳ್ಳಲ್ಲ. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಯಾವುದು ಬೇಕು ಯಾವುದು ಬೇಡ ಡಿಸೈಡ್ ಮಾಡಲ್ಲ, ಏನು ಸಿಕ್ಕತ್ತೆಲ್ಲ ತಿಂತಾ ಇರ್ತೀವಿ. ಈಗ ದೇಹ ಆಹಾರದ ಮೇಲೆ ಅದು ತುಂಬ ಸಂಕಟ ಪಡುತ್ತೆ. ಹೊಂದಾಣಿಕೆ ಆದರೆ ಖುಷಿ, ಹೊಂದಾಣಿಕೆ ಆಗಲಿಲ್ಲ ಅಂದರೆ ಹಿಂಸೆ, ಬೇಜಾರು, ನೋವು ಬರುತ್ತೆ. ಯಾಕೋ ಸರಿ ಹೋಗ್ತಾ ಇಲ್ಲ, ಬೆಳಿಗ್ಗೆ ಊಟ ಮಾಡಿದೆ, ಬೆಳಿಗ್ಗೆ ತಿಂಡಿ ತಿಂದೆ, ಯಾಕೆ ಸರಿ ಹೋಗ್ತಾ ಇಲ್ಲ, ಅಥವಾ ಮದುವೆ ಮನೆಗೆ ಹೋಗಿದೆ ಸರಿ ಹೋಗ್ತಾ ಇಲ್ಲ, ಹೇಳ್ತೀವಿ ತಾನೆ. ಹಾಗೆ ನಮ್ಮ ದೇಹವನ್ನು ನಾವು ಸರಿಯಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಹೃದಯದಲ್ಲಿರ್ತಕ್ಕಂಥ ಭಗವಂತ ನಮಗೆ ಅನುಗ್ರಹ ಪ್ರಾಪ್ತಿ ಮಾಡೋದಂತೂ ಸತ್ಯ. ಇಲ್ಲ, ಇಷ್ಟ ಬಂದು ತಿನ್ನೋದು. ಆಮೇಲೆ ಎಲ್ಲಿ ಆತ್ಮದಲ್ಲಿರುವಂಥ ಭಗವಂತ, ಹೃದಯದಲ್ಲಿರೋ ಭಗವಂತ ನಿಮ್ಮನ್ನು ಯಾರು ತಿನ್ನಬೇಡ ಅಂತ ಹೇಳೋಕ್ಕಾಗತ್ತಾ, ನಿಮ್ಮದೇ ಒಪಿನಿಯನ್ನು. ಹಾಗಾಗಿ ನಾವು ಎಲ್ಲವೂ ನಮ್ಮ ಕೈಯಲ್ಲೇ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಸತ್ಯ ಗೊತ್ತಿದ್ದು ಇನ್ನೊಬ್ಬರ ಹತ್ರ ಹೋಗಿ ಯಾವಾಗ ಏನಾಗುತ್ತೆ ಒಳ್ಳೆಯದಾಗತ್ತಾ ಅಂತ ಕೇಳ್ತಕ್ಕಂಥ ಅಭ್ಯಾಸ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಈ ನೋವು ಅಂತಕ್ಕಂಥದ್ದಕ್ಕೆ ಒಂದು ಸರಳವಾದ ವಿಧಾನ, ಲಕ್ಷಾಂತರ ರೂಪಾಯಿ ಬೇಕಾದ್ರೆ ಖರ್ಚು ಮಾಡ್ಬೋದು ಸ್ಕ್ಯಾನಿಂಗ್ ಮಾಡೋಕ್ಕೋ ಆಪ್ರೇಷನ್ ಮಾಡೋದಕ್ಕೋ ಈ ನೋವುಗಳ ವಿಚಾರದಲ್ಲಿ, ಏನಮ್ಮ? ಅದಕ್ಕೊಂದು 2-3 ವಿಚಾರ ಹೇಳ್ತೀನಿ. ತುಂಬ ಅದು ಒಂಥರ ಕೇಳಿಸ್ಕೊಳ್ಳೋಕೆ ಇದೇನಿದು ಲಕ್ಷಗಟ್ಟಲೆ ಇರೋದಕ್ಕೆ ಇವತ್ತೊಂದೆಲ್ಲ 10 ರೂಪಾಯಿ ಒಳಗಡೆ ಒಂದು ರೀತಿಯಾದ ಒಂದು ಟ್ಯಾಬ್ಲೆಟನ್ನು ಬಳಸೋದು ಅಂದರೆ ಟ್ಯಾಬ್ಲೆಟ್ ಅಲ್ಲ, 10 ರೂಪಾಯಿಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಕ್ಕಂತಹ ನಮ್ಮ ದೇಹಕ್ಕೆ ಆಗ್ತಾ ಇರ್ತಕ್ಕಂಥ ನೋವುಗಳು ಯಾವುದೋ ಬೇಕಾಗ್ಬೋದು. ತಲೆನೋವು, ತಲೆ ಚಕ್ಕರು, ಬೆನ್ನು ನೋವು, ಏನು ಬೇಕಾದ್ರೂ ಆಗ್ಬೋದು. ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಲೆಕ್ಕ ಹಾಕಿದ್ರೆ ಒಂದು 10 ರಿಂದ 15 ರೂಪಾಯಿನಲ್ಲಿ ಪ್ರತಿದಿನ ಪ್ರಯತ್ನ ಪಟ್ಟರೆ ಯಾವುದು ಅಂದರೆ ಹಣ್ಣು ಅಷ್ಟೇ. ಏನು? ಹಣ್ಣು. ಯಾವ ಹಣ್ಣು ಅಂದರೆ ಮೊದಲನೇದಾಗಿ ಒಂದು ಕಿತ್ತಳೆ ಹಣ್ಣು, ಎರಡನೇದಾಗಿ ಸೀಬೆ ಹಣ್ಣು, ಮೂರನೇದಾಗಿ ನಿಂಬೆ ಹಣ್ಣು. ಇವು 3 ಹಣ್ಣುಗಳಲ್ಲಿ ನಿಮಗೆ ಸಂದರ್ಭಕ್ಕನುಸಾರವಾಗಿ ಯಾವುದಾದ್ರು ಬಳಸೋದೇ ಪ್ರಯತ್ನ ಪಡೋದೇ ಆದರೆ ಈ ರೀತಿ ದೇಹದಲ್ಲಿ ಇರ್ತಕ್ಕಂಥ ನೋವುಗಳಿಗೆ ಯಾಕಪ್ಪ ಇಷ್ಟು ಸಂಕಟ ಪಡ್ತಾ ಇದ್ದೋ ಅಂತಕ್ಕಂಥದ್ದಕ್ಕೆ ಒಂದು ಮೆಡಿಷನ್ ಸಿಗತ್ತೆ. ತುಂಬ ಸರಳ ಅಲ್ವೇನಮ್ಮ? ಅಲ್ವಾ? ಎಷ್ಟೊಂದು ದುಡ್ಡು ಖರ್ಚು ಮಾಡೋಕ್ಕೋ, MRI ಸ್ಕ್ಯಾನ್ ಮಾಡಿಸಿ ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಳ್ಳಿ. ಒಂದು ಸರಳವಾದ ವಿಧಾನ ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ದೇಹ ಎಷ್ಟು ಸೂಕ್ಷ್ಮವಾಗಿದೆ, ಆ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಹಸಿಯ ಪದಾರ್ಥಗಳು ಜಾಸ್ತಿ ಕೊಟ್ಟಾಗ, ಹಸಿಯ ಪದಾರ್ಥಗಳು ತರಕಾರಿ ಆಗ್ಬೋದು, ಹಣ್ಣು ಆಗ್ಬೋದು, ಏನಮ್ಮ, ಅದನ್ನು ನಾವು ದೇಹಕ್ಕೆ ಅರ್ಪಿಸೋದಕ್ಕೆ ಪ್ರಯತ್ನ ಮಾಡೋದೇ ಆದರೆ ನಿಜವಾಗ್ಲೂ ಸದಾ ಭಗವಂತ ನಮ್ಮ ದೇಹನೂ ನೋಡ್ಕೋತಾರೆ, ನಮ್ಮ ಹೃದಯನೂ ನೋಡ್ಕೋತಾರೆ,
ನಮ್ಮ ಜೀವನನೂ ನೋಡ್ಕೋತಾರೆ, ಆಯಸ್ಸನ್ನೂ ಕೊಡ್ತಾರೆ. ನೀವು ಯಾರ ಹತ್ರನೂ ಹೋಗಿ ಕೇಳಬೇಕಾಗಿಲ್ಲ.